ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟ್ ಕನ್ನಡಿಗ. ಇವತ್ತು ಈ ವಿಡಿಯೋದಲ್ಲಿ ನಾವು ಇದೇ ಫೆಬ್ರವರಿ 7ನೇ ತಾರೀಕಿಂದ ICC T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. ಇಂಡಿಯಾ ಮತ್ತೆ ಶ್ರೀಲಂಕಾದಲ್ಲಿ T20 ವರ್ಲ್ಡ್ ಕಪ್ ನಡೀತಾ ಇದೆ. ಪ್ರೀವಿಯಸ್ 2024ರಲ್ಲಿ T20 ವರ್ಲ್ಡ್ ಕಪ್ ನಡೆದಾಗ ಇಂಡಿಯಾ ಟೀಮ್ ಗೆದ್ದಿತ್ತು. ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಲಿ ಮತ್ತೆ ರಾಹುಲ್ ದ್ರಾವಿಡ್ ಅವ್ರ ಕೋಚಿಂಗ್ ಅಲ್ಲಿ. ಸೊ ಈಗ ಅದೇ T20 ವರ್ಲ್ಡ್ ಕಪ್ ಮತ್ತೆ ಬರ್ತಾ ಇದೆ. ಸೊ ನಾವಿವಾಗ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಟೈಟಲ್ ನ ಡಿಫೆಂಡ್ ಮಾಡ್ಕೊಬೇಕು. ಸೊ ಆ ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ನಮ್ಮ T20 ಸ್ಕ್ವಾಡ್ ಹೇಗಿದೆ, ಪ್ಲೇಯಿಂಗ್ 11 ಏನಾಗುತ್ತೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೈಮ್ ವೇಸ್ಟ್ ಮಾಡ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಟಾಪ್ ಆರ್ಡರ್ ನೋಡ್ತಾ ಹೋಗೋದಾದ್ರೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ತಿಲಕ್ ವರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಓಪನಿಂಗು ಅಭಿಷೇಕ್ ಶರ್ಮಾ ನಮ್ಗೆ ಕೀ ಪ್ಲೇಯರ್ ಆಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಇರೋ ಫಾರ್ಮ್ ಅಲ್ಲಿ ಅವ್ರು ಕೊಡೋ ಸ್ಟಾರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅವ್ರಿಗೆ ಪಾರ್ಟ್ನರ್ ಯಾರು ಆಗ್ತಾರೆ ಅನ್ನೋದೇ ಇಲ್ಲಿ ಒಂದು ಕ್ಯೂರಿಯಾಸಿಟಿ. ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಪಾರ್ಟ್ನರ್ ಅಂತ ಡೆಸಿಗ್ನೇಟ್ ಆಗಿದ್ರು. ಬಟ್ ಈಗ ಪ್ರೀವಿಯಸ್ ಕೆಲವು ಇನ್ನಿಂಗ್ಸ್ ಗಳಲ್ಲಿ ಮತ್ತೆ ಇತ್ತೀಚೆಗೆ ನಡೆದಂತ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಅವರು 5 ಇನ್ನಿಂಗ್ಸ್ ಅಲ್ಲೂ ಚಾನ್ಸ್ ಕೊಟ್ಟಾಗೂ ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಅದೇ ಪ್ಲೇಸ್ ಅಲ್ಲಿ ಅದೇ ಜಾಗದಲ್ಲಿ ಇಶಾನ್ ಕಿಶನ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲೂ ಲಾಸ್ಟ್ T20ಯಲ್ಲಿ ಸಂಜು ಸ್ಯಾಮ್ಸನ್ ಅವರ ಹೋಮ್ ಗ್ರೌಂಡ್ ತಿರುವನಂತಪುರಂ ಅಲ್ಲೇ ಸಂಜು ಸ್ಯಾಮ್ಸನ್ ಅವರು ಒಂದು ಫೈನಲ್ ಚಾನ್ಸ್ ಕೊಟ್ಟಿದ್ರು, ಅಲ್ಲೂ ಫೇಲ್ ಆದ್ರು. ಬಟ್ ಇಶಾನ್ ಕಿಶನ್ ಅವರು ಅದ್ಭುತವಾದ ಒಂದು ಸೆಂಚುರಿ ಮಾಡಿದಾಗ ಈಗ ಏನು ಅಂತಂದ್ರೆ ಇಶಾನ್ ಕಿಶನ್ ಅವರು ಅವ್ರ ಕೇಸ್ನಲ್ಲಿ ಪುಷ್ ಮಾಡಿದ್ದಾರೆ. ಸೊ ಅಲ್ಟಿಮೇಟ್ಲಿ ಸಂಜು ಸ್ಯಾಮ್ಸನ್ ಅವರು ಇಶಾನ್ ಕಿಶನ್ ಅವ್ರಿಗೆ ಜಾಗ ಮಾಡ್ಕೊಡ್ಲೇಬೇಕಾಗುತ್ತೆ ಅನ್ಸುತ್ತೆ. ಸೊ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ ಪಾರ್ಟ್ನರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದ್ ಬಿಟ್ರೆ ಒನ್ ಡೌನ್ಗೆ ತಿಲಕ್ ವರ್ಮಾ ಬರ್ತಾರೆ. ಇಂಜುರಿ ಆಗಿ ಹೊರಗುಳಿದಿದ್ರು ನ್ಯೂಜಿಲೆಂಡ್ ಸೀರೀಸ್ ಇಂದ. ಬಟ್ ಒಳ್ಳೆ ಪ್ಲೇಯರು, ಡಬಲ್ ಗೇರ್ ಅಲ್ಲಿ ಆಡುವಂತ ಒಂದು ಪ್ಲೇಯರ್. ಆಂಕರ್ ರೋಲ್ ಮಾಡೋ ಅಥವಾ ಸ್ಟೆಬಿಲೈಸಿಂಗ್ ರೋಲ್ ಮಾಡೋ ಕೆಪಾಸಿಟಿನೂ ಇದೆ, ಅಗ್ರೆಸಿವ್ ಆಗಿ ಆಡೋ ಕೆಪಾಸಿಟಿನೂ ಇದೆ. ಪ್ರೀವಿಯಸ್ ಆಗಿ ನಾವು ನೋಡಿದಂಗೆ ಏಷ್ಯಾ ಕಪ್ ಅಲ್ಲಿ ಇದೇ ತರ ಪಾಕಿಸ್ತಾನ ಮೇಲೆ ತುಂಬಾ ಕೂಲ್ ಆಗಿ ಮ್ಯಾಚ್ ಗೆಲ್ಸ್ಕೊಟ್ಟಿದ್ರು ಫೈನಲ್ ನ. ಅದ್ ಬಿಟ್ರೆ ನಂಬರ್ 4 ಅಲ್ಲಿ ಕ್ಯಾಪ್ಟನ್ಸ್ ಕೈ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇತ್ತೀಚೆಗೆ ಅವ್ರು ಅಷ್ಟೊಂದು ಒಳ್ಳೆ ಫಾರ್ಮ್ ಅಲ್ಲಿ ಇರಲಿಲ್ಲ, ಅದೊಂದು ಒಂದು ಚಿಂತೆ ಆಗಿತ್ತು. ಬಟ್ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡಿ ಮ್ಯಾನ್ ಆಫ್ ದ ಸೀರೀಸ್ ಕೂಡ ತಗೊಂಡಿದ್ರು. ಸೊ ಅವರ ಫಾರ್ಮ್ ತುಂಬಾ ಕ್ರೂಷಿಯಲ್ ಆಗುತ್ತೆ ನಾವು ಈ ವರ್ಲ್ಡ್ ಕಪ್ ನ ಡಿಫೆಂಡ್ ಮಾಡೋದ್ರಲ್ಲಿ. ಇದು ಟಾಪ್ 4 ಸೆಟ್ಲ್ ಆಗಿದೆ. ಇನ್ನ ಮಿಡ್ಲ್ ಆರ್ಡರ್ ಬಂತಂದ್ರೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಶಿವಮ್ ದೂಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಮತ್ತೆ ಹರ್ಷಿತ್ ರಾಣಾ. ಇದರಲ್ಲಿ ನಂಬರ್ 4 ಸೂರ್ಯ ಆದ್ಮೇಲೆ ನಂಬರ್ 5 ಹಾರ್ದಿಕ್ ಪಾಂಡ್ಯ ಬರ್ತಾರೆ. ನಾವು ಈ T20 ವರ್ಲ್ಡ್ ಕಪ್ ಗೆಲ್ಬೇಕು ಅಂತಂದ್ರೆ ಇವ್ರ ರೋಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ಬಾಲ್ ಆಗಿರ್ಬೋದು, ವಿತ್ ಬ್ಯಾಟ್ ಆಗಿರ್ಬೋದು, ತುಂಬಾ ಇವ್ರು ಕಾಂಟ್ರಿಬ್ಯೂಟ್ ಮಾಡ್ಲೇಬೇಕಾಗುತ್ತೆ. ಅದ್ ಬಿಟ್ರೆ ನಂಬರ್ 6 ಅಲ್ಲಿ ಶಿವಮ್ ದೂಬೆ, ನಂಬರ್ 7 ಅಲ್ಲಿ ರಿಂಕು ಸಿಂಗ್. ಇವ್ರು ಕೂಡ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ತುಂಬಾ ಒಳ್ಳೆ ಫಾರ್ಮ್ ತೋರಿಸಿದ್ದಾರೆ. ಹೋಪ್ ಅದು ಕಂಟಿನ್ಯೂ ಆಗುತ್ತೆ ಅನ್ಕೊಂಡಿದೀನಿ. ಇನ್ನ ನಂಬರ್ 8 ಬರೋದಾದ್ರೆ ಇಲ್ಲಿ ಮತ್ತೆ 3 ಪ್ಲೇಯರ್ಸ್ ಬರ್ತಾರೆ. ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಹರ್ಷಿತ್ ರಾಣಾ. ಈ 3 ಜನದಲ್ಲಿ ಅದೊಂದು ಕಾಂಪಿಟೇಷನ್ ಬರುತ್ತೆ. ನಂಬರ್ 8 ಅಲ್ಲಿ ಐ ಥಿಂಕ್ ವಾಷಿಂಗ್ಟನ್ ಸುಂದರ್ ಈಗ ತಾನೇ ಇಂಜುರಿಯಿಂದ ರಿಕವರ್ ಆಗ್ತಾ ಇದ್ದಾರೆ. ಮತ್ತೆ ಅಕ್ಷರ್ ಪಟೇಲ್ ಮತ್ತೆ ಹರ್ಷಿತ್ ರಾಣಾ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತೆ ಅಕ್ಷರ್ ಪಟೇಲ್ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ವಾಷಿಂಗ್ಟನ್ ಸುಂದರ್ ಹೊರಗಡೆ ಕುತ್ಕೊಬೇಕಾಗುತ್ತೆ. ಮತ್ತೆ ಹರ್ಷಿತ್ ರಾಣಾ ಕೂಡ ಬ್ಯಾಟಿಂಗು ಮತ್ತೆ ಬೌಲಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಬಟ್ ಏನಂತಂದ್ರೆ ಇಲ್ಲಿ ಸ್ಪಿನ್ ಪಿಚಸ್ ಆಗಿರೋದ್ರಿಂದ ಅಕ್ಷರ್ ಪಟೇಲ್ ಅವರಿಗೆ ಒಂದು ಒಳ್ಳೆ ಚಾನ್ಸ್ ಇದೆ. ಮತ್ತೆ ಲಾಸ್ಟ್ ವರ್ಲ್ಡ್ ಕಪ್ ಆಗಿರ್ಬೋದು, T20 ವರ್ಲ್ಡ್ ಕಪ್ ಅಲ್ಲಿ ಮತ್ತೆ ಅದರಿಂದ ನಡೆದಿದ್ದ ಮ್ಯಾಚ್ಗಳೆಲ್ಲ ನಾವು ನೋಡೋದಾದ್ರೆ ಅವರು ಒಂದು ಫ್ಲೋಟರ್ ಆಗಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾವು ನಂಬರ್ 3, 4, 5 ಲೋ ಆರ್ಡರ್ ಅಲ್ಲಿ ಆಡ್ಬೋದು. ಪವರ್ ಪ್ಲೇ ಬೌಲಿಂಗ್ ಮಾಡ್ತಾರೆ, ಮಿಡ್ಲ್ ಓವರ್ಸ್ ಅಲ್ಲೂ ಬೌಲಿಂಗ್ ಮಾಡ್ತಾರೆ. ಸೊ ಈ ಎಲ್ಲಾ ರೀಸನ್ಸ್ ಅವ್ರ ಕೇಸ್ನ ಅವ್ರು ಪುಷ್ ಮಾಡೋದಕ್ಕೆ ಒಂದೊಳ್ಳೆ ಕಾರಣ ಆಗುತ್ತೆ. ಸೊ ಅಕ್ಷರ್ ಪಟೇಲ್ ಅವರು ನಂಬರ್ 8 ಅಲ್ಲಿ ಆಡ್ತಾರೆ ನನ್ನ ಪ್ರಕಾರ. ಸೊ ಅನ್ಫಾರ್ಚುನೇಟ್ಲಿ ಹರ್ಷಿತ್ ರಾಣಾ ಅವರು ಮತ್ತೆ ವಾಷಿಂಗ್ಟನ್ ಸುಂದರ್ ಹೊರಗಡೆ ಕುತ್ಕೊಬೇಕಾಗುತ್ತೆ. ಇವ್ರಿಗೇನಾದ್ರೂ ಇಂಜುರಿ ಆದ್ರೆ ಮಾತ್ರ ವಾಷಿಂಗ್ಟನ್ ಸುಂದರ್ ಹೊರಗಡೆ ಬರೋ ಚಾನ್ಸಸ್ ಇದೆ. ಅಕ್ಷರ್ ಪಟೇಲ್ ಅವ್ರಿಗೆ ಏನಾದ್ರು ಇಂಜುರಿ ಆದ್ರೆ ಮಾತ್ರ ವಾಷಿಂಗ್ಟನ್ ಸುಂದರ್ ಅವರು ಹೊರಗಡೆ ಬರೋ ಚಾನ್ಸಸ್ ಇದೆ. ಮತ್ತೆ ಇನ್ನು ಹರ್ಷಿತ್ ರಾಣಾ ಅವರು ಯಾವ್ದಾದ್ರು ಒಂದು ಪೇಸ್ಗೆ ಹೆಲ್ಪ್ ಆಗೋ ಪಿಚಸ್ ಇದ್ರೆ ಮಾತ್ರ ಒಳಗಡೆ ಬರೋ ಚಾನ್ಸಸ್ ಇದೆ ಅನ್ಸುತ್ತೆ. ಅದ್ ಬಿಟ್ರೆ ಅಕ್ಷರ್ ಪಟೇಲ್ ಅವರೇ ಕಂಟಿನ್ಯೂ ಮಾಡ್ತಾರೆ. ಇನ್ನ ಲೋವರ್ ಡೌನಿಗೆ ಬಂತಂದ್ರೆ ಇನ್ನ ಉಳಿದಿರೋರು ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಮತ್ತೆ ಹರ್ಷದೀಪ್ ಸಿಂಗ್ ಅವರು. ಕುಲ್ದೀಪ್ ಯಾದವ್ ಅವರು ಅನ್ಫಾರ್ಚುನೇಟ್ಲಿ ಹೊರಗಡೆ ಕುತ್ಕೊಬೇಕಾಗುತ್ತೆ. ಅವ್ರು ತುಂಬಾ ಒಳ್ಳೆ ಬೌಲರು. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಈಗ ಎಲ್ಲಾ ಟೀಮ್ಸು ಇಂಡಿಯಾ ಆಗಿರ್ಬೋದು ಮತ್ತೆ ಎಲ್ಲಾ ಟೀಮ್ಸ್ ಆಗಿರ್ಬೋದು ನಂಬರ್ 8, 9 ವರ್ಗು ಬ್ಯಾಟಿಂಗ್ ಆಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆದ್ರಿಂದ ಆ ಚಾನ್ಸ್ ಅಕ್ಷರ್ ಪಟೇಲ್ ಅವ್ರಿಗೆ ಹೋಗುತ್ತೆ. ಕುಲ್ದೀಪ್ ಯಾದವ್ ಅವರು ಅನ್ಫಾರ್ಚುನೇಟ್ಲಿ ಹೊರಗಡೆ ಕುತ್ಕೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ಅವರು ಬ್ಯಾಟಿಂಗ್ ಅಲ್ಲಿ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಅಂತ ಒಂದೇ ಒಂದು ಕಾರಣ ಅಷ್ಟೇ.
ಅದ್ ಬಿಟ್ರೆ ನಂಬರ್ 9 ಅಲ್ಲಿ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವರು ಬರ್ತಾರೆ. ಆ ಮಿಸ್ಟ್ರಿ ಎಲಿಮೆಂಟೇ ನಮ್ಗಿಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಟೀಮ್ಗಳಲ್ಲಿ, ತುಂಬಾ ಟೀಮ್ ಅಂತ ಹೇಳಲ್ಲ, ಆಲ್ಮೋಸ್ಟ್ ಯಾವ ಟೀಮಲ್ಲೂ ಇಲ್ದೇ ಇರೋಂಥ ಒಂದು ಮಿಸ್ಟ್ರಿ ಎಲಿಮೆಂಟ್ ಇದೆ ವರುಣ್ ಚಕ್ರವರ್ತಿ ಅವ್ರ ಹತ್ರ. ಅದು ತುಂಬಾ ಬ್ಯಾಟ್ಸ್ಮನ್ಗಳ ನಿದ್ದೆಯನ್ನು ಗೆಡಿಸುತ್ತೆ, ತುಂಬಾ ವಿಕೆಟ್ಸ್ಗಳನ್ನ ತಗೊಳ್ಳೋ ಚಾನ್ಸಸ್ ಕೂಡ ಇದೆ. T20 ವರ್ಲ್ಡ್ ಕಪ್ ಅಲ್ಲಿ ಅವ್ರದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಕೂಡ ಆಗುತ್ತೆ ಇಲ್ಲಿ. ನಂಬರ್ 10 ನಲ್ಲಿ ಎಕ್ಸ್ ಫ್ಯಾಕ್ಟರ್ ಬೂಮ್ರಾ ಅವ್ರು ಬರ್ತಾರೆ. ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ T20 ವರ್ಲ್ಡ್ ಕಪ್ ಅಲ್ಲಿ ಆಲ್ಮೋಸ್ಟ್ ನಾವು ಸೌತ್ ಆಫ್ರಿಕಾ ಮೇಲೆ ಮ್ಯಾಚ್ ನ ಸೋಲೋ ಸ್ಥಿತಿಲಿದ್ವಿ. ಮತ್ತೆ ಅವರು ಮಾಡಿದಂತ ಲಾಸ್ಟ್ ಫ್ಯೂ ಓವರ್ಸ್ ಅಲ್ಲ, ಅವ್ರು ಮಾಡಿದಂತ ಡೆತ್ ಓವರ್ಸ್ ಎಷ್ಟು ಕ್ರೂಷಿಯಲ್ ಆಯ್ತು ಅಂತ, ಅದೇ ಮ್ಯಾಜಿಕ್ ನ ಮತ್ತೆ ಈ T20 ವರ್ಲ್ಡ್ ಕಪ್ ಅಲ್ಲೂ ರಿಪೀಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ನಂಬರ್ 10 ಅಲ್ಲಿ ಜಸ್ಪ್ರೀತ್ ಬೂಮ್ರಾ. ನಂಬರ್ 11 ಅಲ್ಲಿ ಹರ್ಷದೀಪ್ ಸಿಂಗ್ ಅವ್ರು ಬರ್ತಾರೆ. ಇಲ್ಲೇನಾದ್ರೂ ಮತ್ತೇನಾದ್ರೂ ಬ್ಯಾಟಿಂಗ್ ಬೇಕು, ಇಲ್ಲಾಂದ್ರೆ ಅವ್ರು ಯಾರಾದ್ರೂ ಒಬ್ರು ಹರ್ಷದೀಪ್ ಸಿಂಗ್ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಒಂದೇ ಒಂದು ರೀಸನ್ ಇದ್ರೆ ಮಾತ್ರ ಹರ್ಷಿತ್ ರಾಣಾ ಬರೋ ಚಾನ್ಸಸ್ ಇರುತ್ತೆ. ಅದ್ ಬಿಟ್ರೆ ಹರ್ಷದೀಪ್ ಸಿಂಗ್ ಅವ್ರು ಮುಂದುವರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು 11 ಆಗಿತ್ತು. ಇನ್ನೊಂದ್ಸಲಿ ಫೈನಲ್ ನನ್ನ 11 ಹೇಳ್ಬಿಡ್ತೀನಿ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬೂಮ್ರಾ ಮತ್ತೆ ಹರ್ಷದೀಪ್ ಸಿಂಗ್. ಇದು 11 ಆಗುತ್ತೆ. ಹೊರಗಡೆ ಕುತ್ಕೊಂಡವರು ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್, ಸಂಜು ಸ್ಯಾಮ್ಸನ್ ಮತ್ತೆ ವಾಷಿಂಗ್ಟನ್ ಸುಂದರ್. ಸೊ ಇದು ಆಲ್ಮೋಸ್ಟ್ ನ್ಯೂಜಿಲೆಂಡ್ ಮೇಲೆ ಏನ್ ಟೀಮ್ ಆಡಿತ್ತು ಅದೇ ಟೀಮು. ಒಂದೇ ಒಂದು ಚೇಂಜ್ ಏನಂದ್ರೆ ತಿಲಕ್ ವರ್ಮಾ ಇರಲ್ಲ, ಅವ್ರು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಅವರು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಅವರು ಹೊರಗಡೆ ಕುತ್ಕೊಂತಾ ಇದ್ದಾರೆ. ಇದು 11 ಆದ್ರೆ ಇನ್ನು ನೆಕ್ಸ್ಟ್ ಎಲ್ಲೆಲ್ಲಿ ಮ್ಯಾಚಸ್ ನಡೀತಾ ಇದೆ ಅಂತಂದ್ರೆ, ಇಂಡಿಯಾ ಮತ್ತೆ ಶ್ರೀಲಂಕಾ ಕೋ ಹೋಸ್ಟ್ ಆಗಿರೋದ್ರಿಂದ ಶ್ರೀಲಂಕಾದಲ್ಲಿ ಕೊಲಂಬೋ ಮತ್ತೆ ಪಳ್ಳಿಕಲೆಯಲ್ಲಿ ನಡೀತಾ ಇದೆ. ಇಂಡಿಯಾದಲ್ಲಿ ಡೆಲ್ಲಿ, ಚೆನ್ನೈ, ಅಹಮದಾಬಾದ್, ಕೋಲ್ಕತ್ತಾ ಮತ್ತೆ ಮುಂಬೈಯಲ್ಲಿ ಮ್ಯಾಚಸ್ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ ಆಲ್ಮೋಸ್ಟ್ ಇಂಡಿಯಾ ಮತ್ತೆ ಶ್ರೀಲಂಕಾದಲ್ಲಿ ಸ್ಪಿನ್ಗೆ ಕಂಡ್ಯೂಸಿವ್ ಆಗಿರೋದ್ರಿಂದ ಪಿಚಸ್ ಜಾಸ್ತಿ ಸ್ಪಿನ್ನರ್ಸ್ ರೋಲು ಜಾಸ್ತಿ ಇರುತ್ತೆ. ಇಲ್ಲಿ ಜಾಸ್ತಿ ಸ್ಪಿನ್ನರ್ಸ್ ಹೆಲ್ಪ್ ಆಗೋದ್ರಿಂದ ಸ್ಪಿನ್ನರ್ಸ್ ರೋಲ್ ಜಾಸ್ತಿ ಇರುತ್ತೆ. ಇಲ್ಲೂ ಇನ್ನೂ ಜಾಸ್ತಿ ಟರ್ನಿಂಗ್ ಟ್ರ್ಯಾಕ್ ಇದೆ, ಯಾವ್ದಾದ್ರು ಬ್ಲ್ಯಾಕ್ ಸಾಯಿಲ್ ಪಿಚ್ ಇದೆ, ಎಸ್ಪೆಷಲಿ ನಮ್ಮ ಡೆಲ್ಲಿಲಿ, ಚೆನ್ನೈಲಿ ಆ ಥರದಾದ್ರೆ ಕೆಲವೊಂದ್ಸಲಿ ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆ ಜಸ್ಪ್ರೀತ್ ಬೂಮ್ರಾ, ಇಲ್ಲ ಹಾರ್ದಿಕ್ ಪಾಂಡ್ಯ ಜೊತೆ ಹರ್ಷದೀಪ್ ಸಿಂಗ್, ಈ ಎರಡೇ ಪೇಸರ್ಸ್ ಆಡಿಸ್ಬಿಟ್ಟು ಇನ್ನೊಬ್ರು ಸ್ಪಿನ್ನರ್ಸ್ ಆಡಿಸೋ ಚಾನ್ಸಸ್ ಕೂಡ ಇದೆ. ಸೊ ಈ ಮಿಸ್ಟ್ರಿ ಎಲಿಮೆಂಟ್ಸ್, ಈ ಕ್ವಾಲಿಟಿ ಸ್ಪಿನ್ನರ್ಸ್ ಇರೋದ್ರಿಂದ ಇಂಡಿಯನ್ ಟೀಮ್ಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಇದೆ. ಯಾಕೆಂದ್ರೆ ತುಂಬಾ ಟೀಮ್ಗಳಲ್ಲಿ ನಾಟ್ ಮೆನಿ ಟೀಮ್ಸ್ ಹ್ಯಾವ್ ದಟ್ ಲಕ್ಸುರಿ ಆಫ್ ಮಿಸ್ಟ್ರಿ ಸ್ಪಿನ್ನರ್ಸ್ ಅಂತಾನೆ ಹೇಳ್ಬೋದು. ಈ T20 ವರ್ಲ್ಡ್ ಕಪ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ತುಂಬಾ ಆಲ್ಮೋಸ್ಟ್ ನಾವು ಸೂಪರ್ 18 ಆದ್ಮೇಲೆ, ಸೂಪರ್ 8 ನಾಕ್ಔಟ್ಸ್ ಎಲ್ಲ ಬರ್ತಾದ್ಮೇಲೆ ಎಲ್ಲ ಮ್ಯಾಚಸ್ ಈವ್ನಿಂಗ್ ನಡೆಯೋದ್ರಿಂದ ಡ್ಯೂ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾಕಂದ್ರೆ ಒನ್ಸ್ ಡ್ಯೂ ಬರ್ತಾ ಇದ್ದಂಗೆ, ಒನ್ಸ್ ಆಫ್ಟರ್ ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಷ್ಟಕ್ಕೆಲ್ಲ ಡ್ಯೂ ಬರ್ತಾ ಇದೆ ಅಂತಂದ್ರೆ ಬೌಲಿಂಗ್ ಕಷ್ಟ ಆಗುತ್ತೆ, ಚೇಸ್ ಮಾಡೋ ಟೀಮ್ಗೆ ಬ್ಯಾಟಿಂಗ್ ಈಸಿ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿರೋಂಗೆ 2023 ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಅಲ್ಲಿ ಅಹಮದಾಬಾದ್ ಅಲ್ಲಿ ನೀವೇ ನೋಡಿರ್ಬೋದು, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದಲ್ಲಿ ಸೆಕೆಂಡ್ ಆಸ್ಟ್ರೇಲಿಯಾ ಚೇಸ್ ಮಾಡಬೇಕಾದ್ರೆ ಬ್ಯಾಟಿಂಗ್ ಫಸ್ಟ್ ಇನ್ನಿಂಗ್ಸ್ ಗಿಂತ ಸ್ವಲ್ಪ ಈಸಿ ಆಗ್ತಾ ಹೋಯ್ತು. ಸೊ ಅದು ಆಸ್ಟ್ರೇಲಿಯಾಗೆ ಹೆಲ್ಪ್ ಆಗ್ತಾ ಹೋಗ್ತು. ಸೊ ಇಲ್ಲಿ ಟಾಸ್ ತುಂಬಾ ಕ್ರೂಷಿಯಲ್ ಆಗುತ್ತೆ. ಯಾರು ಟಾಸ್ ಗೆಲ್ತಾರೋ ತುಂಬಾ ನಾನು ಟಾಸ್ ಗೆದ್ರೆ ಮ್ಯಾಚ್ ಗೆದ್ದಂಗೆ ಅಂತ ಹೇಳೋದಿಲ್ಲ, ಬಟ್ ಅಡ್ವಾಂಟೇಜ್ ಅಂತೂ ತುಂಬಾ ಇದ್ದೇ ಇರುತ್ತೆ. ಯಾರು ಟಾಸ್ ಗೆಲ್ತಾರೋ ಒಂದು 50% ಅಡ್ವಾಂಟೇಜ್ ಅಂತೂ ಇದೆ. ಯಾಕಂದ್ರೆ ಟಾಸ್ ಗೆದ್ಬಿಟ್ಟು ಅವ್ರು ಏನಾದ್ರು ಬೌಲಿಂಗ್ ತಗೊಂಡು ಚೇಸಿಂಗ್ ತಗೊಂಡ್ರೆ ಆ ಟೀಮ್ಗೆ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾಕಂದ್ರೆ ನ್ಯೂ ಪವರ್ ಪ್ಲೇ ಅಲ್ಲಿ ಮತ್ತೆ ನ್ಯೂ ಬಾಲ್ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಕ್ ಟ್ರೈ ಮಾಡಬೇಕು. ಯಾಕಂದ್ರೆ ಒನ್ಸ್ ಆಫ್ಟರ್ ಪಿಚ್ ಸ್ಲೋ ಆಗ್ತಿದಂಗೆ, ಟರ್ನ್ ಆಗ್ತಾ ಇದ್ದಂಗೆ ಬ್ಯಾಟಿಂಗ್ ಮತ್ತೆ ರನ್ ಸ್ಕೋರ್ ಮಾಡೋದು, ಬಿಗ್ ಶಾಟ್ಸ್ ಆಡೋದು ಕಷ್ಟ ಆಗ್ತಾ ಹೋಗುತ್ತೆ. ಮತ್ತೆ ನಾನು ಅವಾಗಲೇ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದೆ, ಇಶಾನ್ ಕಿಶನ್ ಅವ್ರನ್ನ ಆಡ್ಸೋದ್ರಿಂದ ಒಂದು ತಲೆನೋವು ಇದೆ ಅಂತ. ಯಾಕೆಂದ್ರೆ ನಾವು ಈ ಸ್ಪಿನ್ ಪಿಚಸ್ ಅಲ್ಲಿ ಆಡ್ತಾ ಇರೋದ್ರಿಂದ ನಮ್ಮ ಟೀಮಲ್ಲಿ ಒಂದು ಟಾಪ್ 8 ಅಲ್ಲಿ ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯ ಮತ್ತೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಬಿಟ್ರೆ ಇನ್ನೆಲ್ಲರೂ ಲೆಫ್ಟ್ ಹ್ಯಾಂಡರ್. ಇಶಾನ್ ಕಿಶನ್ ಅವ್ರನ್ನು ಆಡ್ಸಿದ್ರೆ ನಾವು ಎಲ್ಲ ಲೆಫ್ಟ್ ಹ್ಯಾಂಡರ್ಸೇ ಆಗ್ತಾರೆ. ಸೊ ಪಿಚ್ ಜಾಸ್ತಿ ಟರ್ನ್ ಆಗ್ತಾ ಇದೆ, ಆಫ್ ಸ್ಪಿನ್ ಎಲ್ಲ ಬಂದ್ರು ಅಂದ್ರೆ ಇಬ್ರು ಎರಡು ಎಂಡ್ ಅಲ್ಲಿ ಲೆಫ್ಟ್ ಹ್ಯಾಂಡರ್ಸ್ ಆಗ್ಬಿಟ್ರೆ, ಇಲ್ಲ ಒಂದು ಟೀಮ್ ಅಲ್ಲಿ ಆಫ್ ಸ್ಪಿನ್ನರ್ಸ್ ಜಾಸ್ತಿ ಇದೆ ಅಂತಂದ್ರೆ ಯಾವ್ದೋ ಒಂದು ಟೈಮ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನಮ್ಗೆ. ಯಾಕಂದ್ರೆ ನೀವೇ ನೋಡಿದಂಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೋಚಸ್ ಅಥವಾ ಕ್ಯಾಪ್ಟನ್ಸ್ ರೈಟ್ ಮತ್ತೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಬೌಲರ್ಸ್ಗೆ ಅದು ಲೆಂತ್ ಅಂಡ್ ಲೈನ್ ಅಂಡ್ ಲೆಂತ್ ಸೆಟ್ ಆಗಬಾರ್ದು ಅಂತ. ಮತ್ತೆ ಒನ್ ಡೇಲೂ ನೋಡಿರ್ಬೋದು ನೀವು, ಎಸ್ಪೆಷಲಿ ಗೌತಮ್ ಗಂಭೀರ್ ಅವರು ಕೂಡ ಅಕ್ಷರ್ ಪಟೇಲ್ ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ರಾಹುಲ್ ಅವ್ರನ್ನ ಆ ಸ್ಟ್ರೈಕ್ ಅಲ್ಲಿ ಯಾರಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಅಕ್ಷರ್ ಪಟೇಲ್ ಅವ್ರನ್ನ ಮತ್ತೆ ರಾಹುಲ್ ಅವ್ರನ್ನ ಆ ತರ ಪ್ರಮೋಟ್ ಮಾಡ್ತಾ ಹೋಗ್ತಾರೆ ಮಿಡ್ಲ್ ಆರ್ಡರ್ ಅಲ್ಲಿ. ಸೊ ಇಲ್ಲಿ ಯಾವ ತರ ಡಿಸೈಡ್ ಮಾಡ್ತಾರೆ ಅನ್ನೋದ್ ಮೇಲೆ ನೋಡ್ಬೇಕಾಗುತ್ತೆ. ಫಾರ್ಮ್ ವೈಸ್ ಹೋದ್ರೆ ಇಶಾನ್ ಕಿಶನ್ ಅವ್ರನ್ನ ತಗೋಬೇಕು, ಇಲ್ಲ ಈ ತರ ಏನು ಯೋಚನೆ ಮಾಡಿದ್ರೆ, ಇಲ್ಲ ಎಕ್ಸ್ಪೀರಿಯನ್ಸ್ ವೈಸ್ ಯೋಚನೆ ಮಾಡಿದ್ರೆ ಒಂದು ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲೂ ಇದ್ರು ಆ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡ್ಬರೋದಾದ್ರೆ ಸಂಜು ಸ್ಯಾಮ್ಸನ್ ಅವ್ರನ್ನ ಪ್ರಿಫರ್ ಮಾಡ್ಬೇಕಾಗುತ್ತೆ.
ಅದು ಯಾವ ರೀತಿ ಹೋಗ್ತಾರೆ ಅಂತ ಅದು ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಬಿಟ್ಟಿದ್ದು. ಮತ್ತೆ ಇನ್ನೊಂದು ಫೈನಲ್ ಆಗಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಚಾನ್ಸ್ ಕೂಡ ಇದೆ ಇಂಡಿಯಾಗೆ. ಏನು ಅಂತಂದ್ರೆ ಇಲ್ಲಿವರೆಗೂ T20 ವರ್ಲ್ಡ್ ಕಪ್ ಅಲ್ಲಿ ಯಾವುದೇ ಒಂದು ಟೀಮ್ ಕೂಡ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಕೂಡ ಗೆದ್ದಿಲ್ಲ. ಮತ್ತೆ ಯಾವುದೇ ಒಂದು ಹೋಮ್ ಟೀಮ್ ಹೋಸ್ಟ್ ಮಾಡ್ತಾ ಇರೋ ಟೀಮ್ ಕಪ್ ಗೆದ್ದಿಲ್ಲ. ಸೊ ಈ ಎರಡು ಚಾನ್ಸ್ ಈ ಸಲ ಇಂಡಿಯಾಗಿದೆ. ಲಾಸ್ಟ್ ಟೈಮ್ ನಾವೇ ಗೆದ್ದಿದ್ವಿ, ಈ ಸಲ ನಾವೇ ಗೆದ್ರೆ ಆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ಬೋದು. ಮತ್ತೆ ಹೋಸ್ಟ್ ಟೀಮ್ ಯಾವತ್ತೂ ಗೆದ್ದಿಲ್ಲ. ಸೊ ನಾವೇ ಇಂಡಿಯಾದಲ್ಲೇ ನಾವು ಹೋಸ್ಟ್ ಮಾಡ್ತಾ ಇರೋದ್ರಿಂದ ಇಂಡಿಯಾ ಟೀಮ್ಗೆ ಅದೊಂದು ಚಾನ್ಸ್ ಇದೆ ಹೋಸ್ಟ್ ಟೀಮ್ ವಿನ್ ಆಗೋದಕ್ಕೆ. ಸೊ ಈ ಸಲ ಸ್ಕ್ವಾಡ್ ಕೂಡ ತುಂಬಾ ಚೆನ್ನಾಗಿದೆ, ಮತ್ತೆ ಎಲ್ಲ ಪ್ಲೇಯರ್ಸ್ ಕೂಡ ಫಾರ್ಮ್ ಅಲ್ಲಿ ಇರೋದ್ರಿಂದ ಹೋಪ್ಫುಲಿ ಟೈಟಲ್ ಡಿಫೆಂಡ್ ಮಾಡೋದಕ್ಕೆ ಒಂದೊಳ್ಳೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿಂದ ನಮ್ಮ ಇಂಡಿಯನ್ ಟೀಮ್ ಸ್ಕ್ವಾಡ್ ದ ರಿವ್ಯೂ. ಮತ್ತೆ ಈ T20 ವರ್ಲ್ಡ್ ಕಪ್ ಮ್ಯಾಚಸ್ ಬಗ್ಗೆ ರಿವ್ಯೂ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫೈ ಮಾಡುತ್ತೆ. ಹಾಗೆ ನಮ್ಮ ಚಾನಲ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀವಿ, ದಯವಿಟ್ಟು ಅಲ್ಲೂ ಕೂಡ ನಮ್ಮ ಫಾಲೋ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.